ಓಂ ನಮಃ ಶಿವಾಯ. ಸಿಂಹರಾಶಿಯವರೇ, ನಮ್ಮ ದೇವದರ್ಶನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಮೇ 23ರ ನಂತರದ ಅವಧಿಯು ನಿಮ್ಮ ಬದುಕಿನಲ್ಲಿ ಅನಿರೀಕ್ಷಿತ ಪವಾಡಗಳು ಹಾಗೂ ಕ್ರಾಂತಿಕಾರಿ ಪರಿವರ್ತನೆಗಳಿಗೆ ಸಾಕ್ಷಿಯಾಗಲಿದೆ. ನೀವು ಬಹಳ ದಿನಗಳಿಂದ ಅತ್ಯಂತ ಆಶಾವಾದದಿಂದ ಕಾಯುತ್ತಿದ್ದ ಆ 4 ಮಹತ್ತರ ಶುಭ ಸುದ್ದಿಗಳು ನಿಮ್ಮನ್ನು ತಲುಪುವ ಸುವರ್ಣ ಸಮಯ ಹತ್ತಿರ ಬಂದಿದೆ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಕಠಿಣ ಸವಾಲುಗಳು, ಅವಮಾನಗಳು ಮತ್ತು ಆರ್ಥಿಕ ಸಂಕಷ್ಟಗಳು ಒಮ್ಮೆಗೆ ಅಂತ್ಯಗೊಳ್ಳುವ ದಿನಗಳು ಸಮೀಪಿಸುತ್ತಿವೆ. ನಿಮ್ಮ ಜಾತಕ ಚಕ್ರದಲ್ಲಿ ಗ್ರಹಗಳ ಅತ್ಯಂತ ಅನುಕೂಲಕರ ಸ್ಥಿತ್ಯಂತರದಿಂದಾಗಿ ಬದುಕಿನಲ್ಲಿ ಶಕ್ತಿಶಾಲಿ ಬದಲಾವಣೆಗಳು ಪ್ರಾರಂಭವಾಗುತ್ತಿವೆ. ವಿಶೇಷವಾಗಿ ಈ ಪವಿತ್ರ ಸಮಯದಿಂದ ದೈವಿಕ ರಕ್ಷಣಾತ್ಮಕ ಶಕ್ತಿಯು ನಿಮ್ಮ ಗೃಹವನ್ನು ಪ್ರವೇಶಿಸಲಿದೆ. ಆ ದೈವಿಕ ಕೃಪೆಯಿಂದಾಗಿ ನಿಮ್ಮ ಮನೆಯ ಆವರಣದಲ್ಲಿರುವ ಎಲ್ಲಾ ನಕಾರಾತ್ಮಕ ಕಂಪನಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಅಪಾರ ಶಾಂತಿ, ಸೌಕರ್ಯ ಹಾಗೂ ಆರ್ಥಿಕ ವೃದ್ಧಿಯಾಗಲಿದೆ. ನಿಮ್ಮ ಜೀವನದಲ್ಲಿ ಮೂಡಿಬರಲಿರುವ ಈ ಅದ್ಭುತ ಧನಾತ್ಮಕ ತಿರುವುಗಳ ಬಗ್ಗೆ ಮತ್ತು ಭಗವಂತನು ನಿಮಗೆ ನೀಡಲಿರುವ ದಿವ್ಯ ಸಂಕೇತಗಳ ಬಗ್ಗೆ ನೈಜ ವಿಷಯಗಳನ್ನು ನೀವು ಅರಿತುಕೊಂಡರೆ ನಿಮ್ಮ ಮನಸ್ಸು ಆನಂದದಿಂದ ತೇಲಾಡುತ್ತದೆ. ಇಂತಹ ಸುದೈವದ ವಿಚಾರಗಳು ಇಂದು ನಿಮ್ಮ ಮುಂದೆ ಪ್ರಸ್ತಾಪವಾಗಿರುವುದರಿಂದ ನಮ್ಮ ಈ ದೈವಿಕ ಸಂದೇಶವನ್ನು ಯಾವುದೇ ವಿಳಂಬವಿಲ್ಲದೆ ಸಂಪೂರ್ಣವಾಗಿ ಗ್ರಹಿಸಲು ಮರೆಯಬೇಡಿ. ಇದನ್ನು ಮಧ್ಯದಲ್ಲಿ ಎಲ್ಲಿಯೂ ಕಡೆಗಣಿಸಬೇಡಿ. ಮುಂದಿನ 4 ದಿನಗಳ ಕಾಲಾವಧಿಯು ನಿಮ್ಮ ಜೀವನದಲ್ಲಿ ಅತ್ಯಂತ ಸಾಮಾನ್ಯ ದಿನಗಳಂತೂ ಅಲ್ಲವೇ ಅಲ್ಲ. ಇದು ಪೂರ್ವಜನ್ಮದ ಪುಣ್ಯದ ಫಲವಾಗಿ ಲಭಿಸುವ ಅತ್ಯುನ್ನತ ಅವಕಾಶವಾಗಿದೆ. ಈ ಪವಿತ್ರ ಸಮಯವನ್ನು ಯಾರು ಶ್ರದ್ಧೆಯಿಂದ ಮತ್ತು ನಂಬಿಕೆಯಿಂದ ಬಳಸಿಕೊಳ್ಳುತ್ತಾರೋ ಅವರ ಬದುಕಿನ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗುತ್ತದೆ. ನಿನ್ನೆಯವರೆಗೆ ನಿಮ್ಮನ್ನು ಕೀಳಾಗಿ ಕಂಡು ಅವಮಾನಿಸಿದವರು, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಅಪಹಾಸ್ಯ ಮಾಡಿದವರು ನಾಳೆ ನಿಮ್ಮ ಅದ್ಭುತ ಬೆಳವಣಿಗೆಯನ್ನು ಕಂಡು ದಿಗ್ಭ್ರಮೆಗೊಳ್ಳಲಿದ್ದಾರೆ. ನಿಮ್ಮ ಬದುಕಿನಲ್ಲಿ ಹೊಸದೊಂದು ಸೌಭಾಗ್ಯದ ಪ್ರಯಾಣ ಆರಂಭವಾಗಲಿದೆ. ನೀವು ಅತ್ಯಂತ ಪ್ರಾಮಾಣಿಕ ಶ್ರಮಜೀವಿಯಾಗಿದ್ದರೂ ಈ ಹಿಂದೆ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಅರ್ಹ ಮನ್ನಣೆ ಸಿಗದೆ ತೀವ್ರವಾಗಿ ನೊಂದಿದ್ದೀರಿ. ನಿಮ್ಮ ಪ್ರಮುಖ ಯೋಜನೆಗಳು ಕಾಲಕಾಲಕ್ಕೆ ಕೊನೆಯ ಕ್ಷಣದಲ್ಲಿ ಕಾರಣವಿಲ್ಲದೆ ಸ್ಥಗಿತಗೊಳ್ಳುತ್ತಿವೆ ಎಂದು ನೀವು ಚಿಂತಿತರಾಗಿದ್ದೀರಿ. ಆದರೆ ಈ ಎಲ್ಲಾ ಜಟಿಲ ಕಷ್ಟಗಳ ನಿವಾರಣೆಯು ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿರುವ ಗ್ರಹಗಳ ಅನುಕೂಲಕರ ಮಹಾಯೋಗಗಳಿಂದ ಮಾತ್ರ ಸಾಧ್ಯವಾಗಲಿದೆ. ಈ ವಿಷಯಗಳನ್ನು ನೀವು ಬಹಳ ಸೂಕ್ಷ್ಮವಾಗಿ ಮತ್ತು ಎಚ್ಚರಿಕೆಯಿಂದ ಅರ್ಥಮಾಡಿಕೊಳ್ಳಬೇಕು. ಈ ದೈವಿಕ ಮಾಹಿತಿಯು ನಿಮ್ಮ ಭವಿಷ್ಯವನ್ನು ಚಿನ್ನದಂತೆ ಹೊಳೆಯುವಂತೆ ಮಾಡುವಲ್ಲಿ ಅತ್ಯಂತ ಉಪಯುಕ್ತವಾಗಲಿದೆ. ನಿಮ್ಮ ಜಾತಕದ ಆಳವಾದ ವಿಶ್ಲೇಷಣೆಯ ಪ್ರಕಾರ ನಿಮ್ಮ ಬದುಕಿನಲ್ಲಿ ಅದ್ಭುತವಾದ ತಿರುವು ನೀಡುವ ಶುಭವಾರ್ತೆ ಈಗ ಒದಗಿ ಬಂದಿದೆ. ಇಂದಿನಿಂದ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನವು ಸಂಪೂರ್ಣವಾಗಿ ಸಕಾರಾತ್ಮಕವಾಗಿ ಪರಿವರ್ತನೆಯಾಗಲಿದೆ. ನಿಮ್ಮ ಹಿಂದಿನ ಸತ್ಕರ್ಮಗಳು ಹಾಗೂ ಧಾರ್ಮಿಕ ಕಾರ್ಯಗಳ ಫಲವಾಗಿ ನಿಮ್ಮ ಜಾತಕದಲ್ಲಿ 2 ಶಕ್ತಿಶಾಲಿ ರಾಜಯೋಗಗಳು ಮತ್ತೊಂದು ಬಲಿಷ್ಠ ಧನಯೋಗವು ಒಂದೇ ಸಮಯದಲ್ಲಿ ಸಕ್ರಿಯಗೊಳ್ಳುತ್ತಿವೆ. ಮೊದಲನೆಯದು ರವಿಯೋಗ, ಎರಡನೆಯದು ಆಯುಕೀರ್ತಿಯೋಗ ಮತ್ತು ಮೂರನೆಯದು ಧನಕುಬೇರಯೋಗ. ಈ 3 ಮಹಾಯೋಗಗಳ ಅಪೂರ್ವ ಸಂಯೋಜನೆಯ ಬಲದಿಂದಾಗಿ ನಿಮ್ಮ ದೀರ್ಘಕಾಲದ ಎಲ್ಲಾ ಆರ್ಥಿಕ ಬಿಕ್ಕಟ್ಟುಗಳು ತಂತಾನೇ ನಿವಾರಣೆಯಾಗಲಿವೆ ಮತ್ತು ನೀವು ಸಮಾಜದಲ್ಲಿ ಹಿಂದೆಂದೂ ಕಾಣದಂತಹ ಅತ್ಯುನ್ನತ ಗೌರವ ಹಾಗೂ ಕೀರ್ತಿಯನ್ನು ಪಡೆಯಲಿದ್ದೀರಿ. ಅನೇಕ ಮಹಾನ್ ಋಷಿಮುನಿಗಳು ಹಾಗೂ ಜ್ಞಾನಿಗಳು ಶ್ರಮಿಸಿ ಪಡೆಯುವ ಇಂತಹ ಅದ್ಭುತವಾದ ಶುಭ ಕಾಲಾವಧಿಯು ಈಗ ನಿಮ್ಮ ಅದೃಷ್ಟನ ಬಲದಿಂದ ನಿಮಗೆ ಲಭ್ಯವಾಗಲಿದೆ. ಭಗವಂತನ ದಿವ್ಯ ಅನುಗ್ರಹದಿಂದಾಗಿ ನೀವು ಇನ್ಮುಂದೆ ಕೈಗೊಳ್ಳುವ ಪ್ರತಿಯೊಂದು ನೂತನ ಕಾರ್ಯದಲ್ಲೂ ಅಪಾರ ಸಂಪತ್ತು, ಸುಖ ಸೌಕರ್ಯ, ನೂತನ ವಾಹನಯೋಗ ಮತ್ತು ಅನಿರೀಕ್ಷಿತ ಅಭೂತಪೂರ್ವ ಯಶಸ್ಸನ್ನು ಸವಿಯಲಿದ್ದೀರಿ. ಆದರೂ ಈ ದೈವಿಕ ಶುಭ ಫಲಿತಾಂಶಗಳನ್ನು ನೀವು ಯಾವುದೇ ಅಡೆತಡೆಯಿಲ್ಲದೆ ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕಾದರೆ ಮುಂಬರುವ 24ರಿಂದ 48 ಗಂಟೆಗಳ ಕಾಲಾವಧಿಯಲ್ಲಿ ನೀವು 2 ಪ್ರಮುಖ ತಪ್ಪುಗಳನ್ನು ಮಾಡದಂತೆ ಕಟ್ಟುನಿಟ್ಟಾಗಿ ಎಚ್ಚರವಹಿಸಬೇಕು. ಮೊದಲನೆಯ ತಪ್ಪು ಎಂದರೆ ನಿಮ್ಮ ಜಾತಕದಲ್ಲಿ ಇಂತಹ ಪವಿತ್ರ ಗ್ರಹಯೋಗಗಳು ಸಕ್ರಿಯವಾಗುವ ಶುಭ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ತಾಮಸಿಕ ಆಹಾರಗಳನ್ನು ಸೇವಿಸಬಾರದು. ಅಂದರೆ ಮಾಂಸಾಹಾರ, ಮೀನು ಅಥವಾ ಯಾವುದೇ ರೀತಿಯ ಮದ್ಯಪಾನದಂತಹ ಅಭ್ಯಾಸಗಳಿಂದ ಸಂಪೂರ್ಣವಾಗಿ ದೂರವಿರಬೇಕು. ಜ್ಯೋತಿಷ್ಯಶಾಸ್ತ್ರದ ನಿಯಮಗಳ ಪ್ರಕಾರ ಜಾತಕದಲ್ಲಿ ಶುಭ ಗ್ರಹಗಳ ಪ್ರಭಾವವು ಗರಿಷ್ಠ ಮಟ್ಟದಲ್ಲಿದ್ದಾಗ ವ್ಯಕ್ತಿಯು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅತ್ಯಂತ ಶುದ್ಧ ಹಾಗೂ ಪರಿಶುದ್ಧನಾಗಿರುವುದು ಅತ್ಯಂತ ಅಗತ್ಯ. ಆದರೆ ಇತ್ತೀಚಿನ ಆಧುನಿಕ ದಿನಗಳಲ್ಲಿ ಅನೇಕ ಜನರು ಈ ಆಹಾರದ ಪವಿತ್ರ ನಿಯಮಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವುದರಿಂದ ತಮಗೆ ತಿಳಿಯದಂತೆ ದೊಡ್ಡ ತಪ್ಪುಗಳನ್ನು ಮಾಡುತ್ತಾರೆ. ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವ ಇಂತಹ ನಿರ್ಣಾಯಕ ಸಮಯದಲ್ಲಿ ನೀವು ಈ ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ವರ್ತಿಸಿದರೆ ಆ ದೈವಿಕ ಶಕ್ತಿಯು ನಿಮ್ಮ ಬದುಕನ್ನು ಅತ್ಯಂತ ಸೌಭಾಗ್ಯಮಯವಾಗಿ ಬದಲಾಯಿಸುತ್ತದೆ. ನೀವು ಮಾಡಬಾರದ ಎರಡನೇ ದೊಡ್ಡ ತಪ್ಪು ಎಂದರೆ ವಾಸದ ಮನೆಯನ್ನು ಅಶುದ್ಧವಾಗಿಡುವುದು. ಸಮಾಜದಲ್ಲಿ ಅನೇಕರು ತಮ್ಮ ಮನೆಯ ಆವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ನಿರ್ಲಕ್ಷ್ಯ ವಹಿಸುತ್ತಾರೆ.
ಜಗತ್ತಿನ ನಿಯಮದಂತೆ ಎಲ್ಲಿ ಅಶುದ್ಧತೆ ಹಾಗೂ ಕಸಕಟ್ಟಿಗಳು ತುಂಬಿರುತ್ತವೋ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ನೆಲೆಸುವುದೇ ಇಲ್ಲ. ವಿಶೇಷವಾಗಿ ಅನುಕೂಲಕರ ಗ್ರಹಗಳ ಜೋಡಿಕೆ ಹಾಗೂ ಧನರಾಜಯೋಗಗಳ ಶುಭಶಕ್ತಿಗಳು ಗೃಹವನ್ನು ಪ್ರವೇಶಿಸಬೇಕಾದರೆ ಮನೆ ಸಂಪೂರ್ಣವಾಗಿ ಪವಿತ್ರವಾಗಿರಬೇಕು. ಅದಕ್ಕಾಗಿಯೇ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಇಡೀ ಮನೆಯನ್ನು ಮೂಲೆ ಮೂಲೆಗಳು ಸೇರಿದಂತೆ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಮನೆಯನ್ನು ಒರೆಸಿ ಶುದ್ಧೀಕರಿಸಿದ ನಂತರ ಮನೆಯಾದ್ಯಂತ ಗೋಮೂತ್ರ ಅಥವಾ ಪವಿತ್ರ ತೀರ್ಥವನ್ನು ಸಿಂಪಡಿಸುವುದು ಅತ್ಯಂತ ಶ್ರೇಯಸ್ಕರವಾಗಿದೆ. ಕಳೆದ ವಾರದಲ್ಲಿ ನಿಮ್ಮ ಮನೆಯೊಳಗೆ ಯಾವುದೇ ರೀತಿಯ ಮಾಂಸಾಹಾರಿ ಆಹಾರವನ್ನು ತಯಾರಿಸಿದ್ದರೆ ಈ ಶುದ್ಧೀಕರಣದ ದೈವಿಕ ಕಾರ್ಯವನ್ನು ತಪ್ಪದೆ ಖಂಡಿತವಾಗಿಯೂ ಮಾಡಬೇಕು. ನೀವು ಈ ಆಧ್ಯಾತ್ಮಿಕ ವಿಷಯಗಳನ್ನು ಹಲುಗವಾಗಿ ತೆಗೆದುಕೊಳ್ಳದೆ ಜಾಗರೂಕರಾಗಿದ್ದರೆ ಮುಂಬರುವ ದಿನಗಳಲ್ಲಿ ಲಕ್ಷ್ಮೀದೇವಿಯ ಪೂರ್ಣ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಹರಡುತ್ತದೆ. ಇದೇ ಸಮಯದಲ್ಲಿ ನಿಮ್ಮ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರುವ ಮತ್ತೊಂದು ಪ್ರಮುಖ ವಿಷಯದ ಕಡೆಗೂ ನೀವು ವಿಶೇಷ ಗಮನಹರಿಸಬೇಕು. ನಿಮ್ಮ ಸುತ್ತಮುತ್ತಲೇ ನಿಮಗೆ ತಿಳಿಯದಂತೆ 4 ದೊಡ್ಡ ಶತ್ರುಶಕ್ತಿಗಳು ಸಕ್ರಿಯವಾಗಿವೆ. ಅವರು ನಿಮ್ಮನ್ನು ಮಾನಸಿಕ ತೊಂದರೆಗೆ ಸಿಲುಕಿಸಲು ಮತ್ತು ನಿಮ್ಮ ಕೌಟುಂಬಿಕ ಸಂತೋಷವನ್ನು ನಾಶಮಾಡಲು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದಾರೆ. ಈ ಕಟು ಸತ್ಯವನ್ನು ಕೇಳಲು ನಿಮಗೆ ಸ್ವಲ್ಪ ಆಘಾತವೆನಿಸಿದರೂ ನಿಮ್ಮ ಸ್ವಯಂ ರಕ್ಷಣೆಗಾಗಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಅತ್ಯಂತ ಅನಿವಾರ್ಯವಾಗಿದೆ. ಏಕೆಂದರೆ ಆ 4 ಜನ ಯಾರೋ ಹೊರಗಿನ ಅಪರಿಚಿತರಲ್ಲ. ನೀವು ಯಾರನ್ನು ಕಣ್ಣುಮುಚ್ಚಿ ಕುರುಡಾಗಿ ನಂಬಿದ್ದೀರೋ ಮತ್ತು ಸದಾ ನಿಮ್ಮೊಂದಿಗೆ ಹತ್ತಿರವಾಗಿ ಓಡಾಡುತ್ತಿದ್ದಾರೋ ಅವರೇ ಆಗಿದ್ದಾರೆ. ಅವರು ಹೊರಗೆ ನಿಮ್ಮ ಮುಂದೆ ಅತ್ಯಂತ ಮಧುರವಾಗಿ ನಟಿಸುತ್ತಿದ್ದರೂ ಅಂತರಾಳದಲ್ಲಿ ನಿಮ್ಮ ಅವನತಿಯನ್ನು ಮತ್ತು ಕಷ್ಟಗಳನ್ನು ಬಯಸುವ ವಕ್ರ ಮನಸ್ಸಿನವರಾಗಿದ್ದಾರೆ. ಇನ್ನೊಬ್ಬರ ಮನಸ್ಸಿನ ಆಳದಲ್ಲಿ ಏನಿದೆ ಎಂಬುದನ್ನು ಸಾಮಾನ್ಯ ಮಾನವ ಸಹಜ ಬುದ್ಧಿಯಿಂದ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲದ ಕಾರಣ ಇಲ್ಲಿಯವರೆಗೆ ನೀವು ಅವರ ಕುತಂತ್ರಗಳನ್ನು ಪತ್ತೆಹಚ್ಚಲು ಸಾಧ್ಯವಾಗಿಲ್ಲ. ಕಳೆದ 3 ವರ್ಷದ ದೀರ್ಘ ಅವಧಿಯಲ್ಲಿ ಆ 4 ಜನ ವಿಭಿನ್ನ ಸಂದರ್ಭಗಳಲ್ಲಿ ನಿಮಗೆ ತೀವ್ರ ನಂಬಿಕೆ ದ್ರೋಹ ಎಸೆದಿದ್ದಾರೆ. ಅಂತಹ ಒಂದು ಕಠಿಣ ಸಂದರ್ಭದಲ್ಲಿ ನೀವು ಒಂದು ದೊಡ್ಡ ಪ್ರಾಣಾಪಾಯದ ಅಪಘಾತದಿಂದ ಸಾಕ್ಷಾತ್ ದೈವಿಕ ಕೃಪೆಯಿಂದಾಗಿ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದೀರಿ. ಆ ಅಪಘಾತದ ಸನ್ನಿವೇಶ ಯಾವುದು ಮತ್ತು ನಿಮ್ಮನ್ನು ರಕ್ಷಿಸಿದ ಆ ದಿವ್ಯ ಲಕ್ಷಣಾತ್ಮಕ ಶಕ್ತಿಯು ಯಾವುದು ಎಂಬುದನ್ನು ಸಹ ನೀವು ಈ ಸಮಯದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಅಡಗಿರುವ ಆ 4 ಜನ ಶತ್ರುಗಳು ಯಾವುದೇ ಕಾರಣಕ್ಕೂ ಹೊರಗಿನ ಅಪರಿಚಿತರಲ್ಲ. ನಿಮ್ಮ ಅತ್ಯಂತ ಆಪ್ತ ವಲಯದ ಜನರಾಗಿದ್ದು ಅವರ ನೈಜ ಮುಖವಾಡು ನಿಮಗೇನಾದರೂ ತಿಳಿದರೆ ನೀವೇ ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾಗುತ್ತೀರಿ. ಆದರೆ ಹಿಂದೆ ಸಂಭವಿಸಿದ ಅಂತಹ ದೊಡ್ಡ ಅಪಘಾತದಿಂದ ನಿಮ್ಮನ್ನು ಪ್ರಾಣಾಪಾಯವಿಲ್ಲದಂತೆ ರಕ್ಷಿಸಿದ ಆ ಪರಮದೈವ ಯಾರು ಎಂದು ನಿಮಗೆ ತಿಳಿಯಿದೆಯೇ? ಆ ಕಠಿಣ ಮಾರಣಾಂತಿಕ ಅಪಘಾತದಿಂದ ನಿಮ್ಮನ್ನು ತನ್ನ ಬಾಹುಬಲದಿಂದ ರಕ್ಷಿಸಿದ ಸಾಕ್ಷಾತ್ ಹನುಮಂತನ ಅಪಾರ ಕೃಪೆಯಿಂದಾಗಿ ಆ ದಿನ ನೀವು ಸುರಕ್ಷಿತವಾಗಿ ಮರಳಿ ಬಂದಿದ್ದೀರಿ. ನಿಮ್ಮ ನಿಸ್ವಾರ್ಥ ನಡವಳಿಕೆ ಮತ್ತು ನಿಮ್ಮ ಮೃದು ಗುಣಗಳಲ್ಲಿ ಯಾವುದೇ ಅಶುದ್ಧತೆ ಇಲ್ಲದಿರುವುದೇ ಸದಾ ಆ ಆಂಜನೇಯ ಸ್ವಾಮಿಯ ದಿವ್ಯ ಆಶೀರ್ವಾದವನ್ನು ನಿಮ್ಮ ಮೇಲೆ ಇರುವಂತೆ ಮಾಡಿದೆ. ನೀವು ಸಮಾಜದಲ್ಲಿ ಯಾವಾಗಲೂ ಎಲ್ಲರಿಗೂ ಒಳ್ಳೆಯದೇ ಆಗಬೇಕೆಂದು ಬಯಸುವ ಉದಾರ ಗುಣದವರು ಮತ್ತು ಶತ್ರುಗಳಿಗೂ ಸಹ ಕೆಟ್ಟತನ್ನು ಮಾಡುವ ಆಲೋಚನೆಯನ್ನು ಕನಸಿನಲ್ಲಿಯೂ ಹೊಂದದವರು. ಆದರೆ ಪ್ರಸ್ತುತ ಇರುವ ಕಲಿಯುಗದ ಸಮಾಜವು ನಿಮ್ಮಷ್ಟು ನಿಷ್ಕಲ್ಮಶವಾಗಿಲ್ಲ. ಮೇಲ್ನೋಟಕ್ಕೆ ತುಂಬಾ ಸಿಹಿಯಾಗಿ ಮತ್ತು ಆತ್ಮೀಯವಾಗಿ ಸಂಭಾಷಣೆ ನಡೆಸುತ್ತಾ ತೆರೆಮರೆಯಲ್ಲಿ ನಿಮ್ಮ ಪ್ರಗತಿಯ ಹಾದಿಗೆ ಹೊಂಡಗಳನ್ನು ಅಗೆಯುವ ಅನೇಕ ನಯವಂಚಕ ಜನರಿದ್ದಾರೆ. ಅವರು ನಿಮ್ಮ ವಿಷಯದಲ್ಲಿ ಇಷ್ಟು ಕೆಳಮಟ್ಟಕ್ಕೆ ಇಳಿದು ಕುತಂತ್ರ ಮಾಡುತ್ತಾರೆ ಎಂದು ನೀವು ಎಂದಿಗೂ ಊಹಿಸಿರಲಿಲ್ಲ. ಅದಕ್ಕಾಗಿಯೇ ನೀವು ಯಾರ ಮೇಲೂ ಇನ್ಮುಂದೆ ಕುರುಡು ನಂಬಿಕೆಯನ್ನು ಸಂಪೂರ್ಣವಾಗಿ ಬದಿಗಿಡಬೇಕು. ಅವರು ನಿಮ್ಮ ರಕ್ತ ಸಂಬಂಧಿಗಳೇ ಆಗಿದ್ದರೂ ಸಹ. ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅರಗು ಕತ್ತರಿಯಂತೆ ಅಡ್ಡಿಯಾಗುತ್ತಿರುವ ಆ 4 ಜನರಿಂದ ಎಷ್ಟು ಸಾಧ್ಯವೋ ಅಷ್ಟು ಅಂತರವನ್ನು ಕಾಯ್ದುಕೊಳ್ಳುವುದು ನಿಮ್ಮ ಭವಿಷ್ಯಕ್ಕೆ ಅತ್ಯಂತ ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಸಣ್ಣದೊಂದು ಸಂತೋಷ ಮೂಡಿದರೂ ಅಥವಾ ನಿಮ್ಮ ಮುಖದಲ್ಲಿ ನೆಮ್ಮದಿಯ ನಗು ಕಾಣಿಸಿಕೊಂಡರೂ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಆ ಅಸೂಯೆ ಪಡುವ ಜನರಿಗಿಲ್ಲ. ಇದೇ ತೀವ್ರ ಅಸೂಯೆಯ ಕಾರಣದಿಂದಾಗಿ ನಿಮ್ಮ ಮಾನಸಿಕ ಶಾಂತಿಯನ್ನು ಕೆಡಿಸಲು ಅವರು ವಿವಿಧ ನಕಾರಾತ್ಮಕ ಹಾಗೂ ತಾಂತ್ರಿಕ ತಂತ್ರಗಳನ್ನು ಸಹ ಬಳಸುತ್ತಿದ್ದಾರೆ. ಈಗಲಾದರೂ ನೀವು ಸಂಪೂರ್ಣ ಜಾಗರೂಕರಾಗದಿದ್ದರೆ ಅವರು ತಮ್ಮ ಪಿತೂರಿಗಳಲ್ಲಿ ಯಶಸ್ವಿಯಾಗುವ ದಟ್ಟ ಸಾಧ್ಯತೆಯಿದೆ. ಆದ್ದರಿಂದ ನೀವು ಪ್ರತಿಯೊಂದು ಹೆಜ್ಜೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಮುಂದಾಲೋಚನೆಯಿಂದ ಇಡಬೇಕು. ನಿಮ್ಮ ವೈಯಕ್ತಿಕ ಕೌಟುಂಬಿಕ ವಿಷಯಗಳನ್ನು ಅಥವಾ ನಿಮ್ಮ ಭವಿಷ್ಯದ ಆರ್ಥಿಕ ಯೋಜನೆಗಳನ್ನು ಯಾರೊಂದಿಗೂ ಮುಕ್ತವಾಗಿ ಹಂಚಿಕೊಳ್ಳಬೇಡಿ. ನಿಮ್ಮನ್ನು ದ್ವೇಷಿಸುವ ಶತ್ರುಗಳಿಗೆ ನೀವು ನೀಡಬಹುದಾದ ಅತ್ಯಂತ ದೊಡ್ಡ ಉತ್ತರವೆಂದರೆ ನಿಮ್ಮ ಕಾರ್ಯಗಳು ಸಂಪೂರ್ಣವಾಗಿ ಸಫಲವಾಗುವವರೆಗೆ ಸಾಧ್ಯವಾದಷ್ಟು ಮೌನವಾಗಿರುವುದು ಮತ್ತು ರಹಸ್ಯವನ್ನು ಕಾಯ್ದುಕೊಳ್ಳುವುದು. ನಿಮ್ಮ ಸುತ್ತಮುತ್ತಲೇ ಅಡಗಿರುವ ಆ ಶತ್ರುಗಳನ್ನು ಹೇಗೆ ಗುರುತಿಸುವುದು ಎಂದು ತಿಳಿದುಕೊಳ್ಳುವುದು ಈಗ ನಿಮ್ಮ ರಕ್ಷಣೆಗೆ ಅತ್ಯಂತ ಪ್ರಮುಖವಾಗಿದೆ. ನಿಮ್ಮ ಆಪ್ತರ ಸೋಗಿನಲ್ಲಿರುವ ಆ 4 ಶತ್ರುಗಳ ಹೆಸರುಗಳು ಯಾವ ನಿರ್ದಿಷ್ಟ ಅಕ್ಷರಗಳಿಂದ ಪ್ರಾರಂಭವಾಗುತ್ತವೆ ಎಂದು ನಿಮಗೆ ತಿಳಿದಿದೆಯೇ?
ಜ್ಯೋತಿಷ್ಯಶಾಸ್ತ್ರದ ಗಣಿತದ ಪ್ರಕಾರ ಅವರ ಹೆಸರಿನ ಮೊದಲ ಅಕ್ಷರಗಳು ಆರ್, ಎಲ್, ಎಸ್ ಮತ್ತು ಪಿ ಆಗಿವೆ. ನಿಮ್ಮ ನಿಕಟ ಸ್ನೇಹಿತರ ಅಥವಾ ಸಂಬಂಧಿಗರ ವಲಯದಲ್ಲಿ ಈ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ಜನರಿದ್ದರೆ ನೀವು ಅವರೊಂದಿಗೆ ವ್ಯವಹರಿಸುವಾಗ ಬಹಳ ಜಾಗರೂಕರಾಗಿರಬೇಕು. ಅವರು ನಿಮ್ಮ ಆಂತರಿಕ ಸಂತೋಷವನ್ನು ಸಹಿಸಲಾರರು. ಸಮಾಜದಲ್ಲಿ ನಿಮಗಿರುವ ಗೌರವವನ್ನು ಮತ್ತು ನಿಮ್ಮ ಉನ್ನತ ಕನಸುಗಳನ್ನು ನಾಶಮಾಡಲು ಅವರು ಯಾವುದೇ ಮಟ್ಟಕ್ಕಾದರೂ ಇಳಿಯಬಲ್ಲರು. ಅದಕ್ಕಾಗಿಯೇ ಅಂತಹ ಕುಹಕಿ ಜನರನ್ನು ಸಮಯೋಚಿತವಾಗಿ ಗುರುತಿಸುವುದು ಮತ್ತು ಅವರಿಂದ ದೂರವಿರುವುದು ನಿಮ್ಮ ಜೀವನದ ಸುರಕ್ಷತೆಗೆ ದಿವ್ಯ ರಕ್ಷಣೆಯಾಗಿದೆ. ಇಂತಹ ಆತಂಕಕಾರಿ ಸನ್ನಿವೇಶಗಳ ನಡುವೆಯೂ ನಿಮ್ಮ ಜಾತಕ ಬಲದಿಂದಾಗಿ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಬರಲಿವೆ. ಮುಂಬರುವ 24ರಿಂದ 48 ಗಂಟೆಗಳ ಅತ್ಯಂತ ನಿರ್ಣಾಯಕ ಅವಧಿಯಲ್ಲಿ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಸಕಾರಾತ್ಮಕವಾಗಿ ತಿರುಗಿಸುವ 4 ದೊಡ್ಡ ಶುಭಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಇವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಹಿಂದೆಂದೂ ಊಹಿಸದ ರೀತಿಯಲ್ಲಿ ಅಪಾರ ಸಂತೋಷ ಹಾಗೂ ನೆಮ್ಮದಿಯನ್ನು ಕರುಣಿಸಲಿವೆ. ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದವರು ಮತ್ತು ನಿಮ್ಮ ಬೆಳವಣಿಗೆಗೆ ಅಡ್ಡಿಪಡಿಸಿದ ವಿರೋಧಿಗಳು ಸಹ ಈ ಮಹತ್ತರ ಬದಲಾವಣೆಯನ್ನು ಕಣ್ಣಾರೆ ನೋಡಿ ಬೆರಗಾಗಲಿದ್ದಾರೆ. ಈ ಪವಿತ್ರ ಸಮಯದಲ್ಲಿ ಭಗವಂತನ ದಿವ್ಯ ಕೃಪೆಯು ನಿಮಗೆ ಭಾರೀ ಪ್ರಮಾಣದ ಧನಲಾಭವನ್ನು ನೀಡುವ ಸಾಧ್ಯತೆಯಿದೆ. ಆ ಅನಿರೀಕ್ಷಿತ ಅದೃಷ್ಟವು ನಿಮ್ಮನ್ನು ದೀರ್ಘಕಾಲದ ಆರ್ಥಿಕ ತೊಂದರೆಗಳಿಂದ ಸಂಪೂರ್ಣವಾಗಿ ಹೊರತರಿಸುತ್ತದೆ ಮತ್ತು ನಿಮ್ಮ ಕುಟುಂಬದಲ್ಲಿ ಹೊಸದೊಂದು ನೆಮ್ಮದಿಯ ಬೆಳಕನ್ನು ತುಂಬುತ್ತದೆ. ಇದೆಲ್ಲವೂ ನಿಮ್ಮ ಜಾತಕದಲ್ಲಿ ರೂಪುಗೊಂಡಿರುವ ಗ್ರಹಗಳ ಅದ್ಭುತ ಹೊಂದಾಣಿಕೆಯಿಂದ ಮಾತ್ರ ಸಾಧ್ಯವಾಗಲಿದೆ. ನಿಮ್ಮ ಜೀವನದಲ್ಲಿ ಇಂತಹ ಅದ್ಭುತ ಬದಲಾವಣೆಗಳು ಹೇಗೆ ಪ್ರಾರಂಭವಾಗಲಿವೆ ಮತ್ತು ಅವುಗಳ ಮುಖ್ಯ ಲಕ್ಷಣಗಳು ಯಾವುವು ಎಂಬುದನ್ನು ಸಹ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಜಾತಕದಲ್ಲಿನ ಗ್ರಹಗಳ ಅತ್ಯುತ್ತಮ ಹೊಂದಾಣಿಕೆಯಿಂದಾಗಿ ಮುಂಬರುವ ದಿನಗಳಲ್ಲಿ ಅನಿರೀಕ್ಷಿತ ಆಕಸ್ಮಿಕ ಧನಲಾಭದ ಬಲವಾದ ಸಾಧ್ಯತೆಗಳಿವೆ. ನಿಮ್ಮ ಎಲ್ಲಾ ಸಾಲದ ಬಾಧೆಗಳು ದೂರವಾಗಿ ನಿಮಗೆ ಆರ್ಥಿಕ ನೆಮ್ಮದಿ ಸಿಗಲಿದೆ. ಈ ಎಲ್ಲಾ ಕ್ರಾಂತಿಕಾರಿ ಬದಲಾವಣೆಗಳು ಸಾಕ್ಷಾತ್ ಮಹಾಕಾಳಿ ದೇವಿಯ ಉಗ್ರ ಹಾಗೂ ದಿವ್ಯ ಕೃಪೆಯಿಂದ ಮಾತ್ರ ಸಾಧ್ಯವಾಗಲಿದೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಕುಟುಂಬದಲ್ಲಿ 4 ದೊಡ್ಡ ಶುಭಸುದ್ದಿಗಳು ಕೇಳಿಬರುವುದಲ್ಲದೆ ವಿವಿಧ ಧನಾತ್ಮಕ ಮಾರ್ಗಗಳ ಮೂಲಕ ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ. ಒಟ್ಟು 9 ರೀತಿಯ ವಿವಿಧ ಶುಭ ಫಲಿತಾಂಶಗಳು ನಿಮ್ಮನ್ನು ಅತ್ಯಂತ ಶೀಘ್ರದಲ್ಲಿಯೇ ತಲುಪಲಿವೆ. ಆದರೂ ಇಂತಹ ಉತ್ತಮ ಸುವರ್ಣಾವಕಾಶಗಳನ್ನು ಪಡೆಯುವ ಹಾದಿಯಲ್ಲಿ ಕೆಲವು ನಕಾರಾತ್ಮಕ ಅಡೆತಡೆಗಳು ಸಹ ಗೋಚರಿಸುತ್ತಿವೆ. ಕೆಲವು ಸಮಯದಿಂದ ನೀವು ಅತ್ಯಂತ ಗಂಭೀರವಾದ ಆರ್ಥಿಕ ತೊಂದರೆಗಳನ್ನು ಮತ್ತು ಮಾನಸಿಕ ಕಿರಿಕಿರಿಗಳನ್ನು ಎದುರಿಸುತ್ತಿದ್ದೀರಿ. ನೀವು ಎಷ್ಟೇ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದರೂ ಅದು ಕೊನೆಯ ಕ್ಷಣದಲ್ಲಿ ನಿಂತು ಹೋಗುತ್ತದೆ ಮತ್ತು ಒಂದು ಜಟಿಲ ಸಮಸ್ಯೆ ಪರಿಹಾರವಾಯಿತು ಎಂದು ನೀವು ನಿಟ್ಟುಸಿರು ಬಿಡುವಷ್ಟರಲ್ಲಿ ಮತ್ತೊಂದು ಹೊಸ ಸಮಸ್ಯೆ ಉದ್ಭವಿಸಿ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಸಂಪೂರ್ಣವಾಗಿ ಕದಲಿಸುತ್ತದೆ. ಇದೆಲ್ಲವೂ ಕೇವಲ ನಿಮ್ಮ ಜಾತಕದಲ್ಲಿನ ಸಾಧಾರಣ ದೋಷಗಳಿಂದ ಮಾತ್ರವಲ್ಲದೆ ಬದಲಾಗಿ ನೀವು ದೈನಂದಿನ ಜೀವನದಲ್ಲಿ ತಿಳಿಯದೇ ಮಾಡುತ್ತಿರುವ ಕೆಲವು ಪ್ರಮುಖ ಆಧ್ಯಾತ್ಮಿಕ ತಪ್ಪುಗಳಿಂದಲೂ ಸಂಭವಿಸುತ್ತಿದೆ. ದೈವಿಕ ಶಕ್ತಿಯು ಸದಾ ನಿಮ್ಮನ್ನು ರಕ್ಷಿಸುತ್ತಿದ್ದರೂ ಸಹ ಈ ಉದ್ದೇಶಪೂರ್ವಕವಲ್ಲದ ಸಣ್ಣಪುಟ್ಟ ತಪ್ಪುಗಳಿಂದಾಗಿ ನೀವು ಮಹಾಕಾಳಿ ದೇವಿಯ ತೀವ್ರ ಕೋಪವನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅಡ್ಡಿಯಾಗುವ ಆ 4 ಪ್ರಮುಖ ತಪ್ಪುಗಳು ಯಾವುವು ಮತ್ತು ಅವುಗಳನ್ನು ತಕ್ಷಣವೇ ಹೇಗೆ ಸರಿಪಡಿಸುವುದು ಎಂದು ಅರಿತುಕೊಳ್ಳುವುದು ಅತ್ಯಂತ ಅವಶ್ಯವಾಗಿದೆ. ಮೊದಲನೆಯ ದೊಡ್ಡ ತಪ್ಪು ನೀವು ಯಾರನ್ನಾದರೂ ಅತ್ಯಂತ ಸುಲಭವಾಗಿ ಮತ್ತು ಅತಿಶೀಘ್ರವಾಗಿ ನಂಬಿಬಿಡುವುದು. ನೀವು ಇತರರ ಸಿಹಿಯಾದ ಮಾತುಗಳಿಗೆ ಮತ್ತು ನಟನೆಯ ನಡವಳಿಕೆಗೆ ಸುಲಭವಾಗಿ ಆಕರ್ಷಿತರಾಗುತ್ತೀರಿ ಮತ್ತು ನಿಮ್ಮ ವೈಯಕ್ತಿಕ ಆಲೋಚನೆಗಳು, ಭವಿಷ್ಯದ ಗುರಿಗಳು ಮತ್ತು ನಿಮ್ಮ ದೌರ್ಬಲ್ಯಗಳನ್ನು ಅವರ ಮುಂದೆ ಮುಕ್ತವಾಗಿ ತೆರೆದಿಡುತ್ತೀರಿ. ಇದರಿಂದಾಗಿ ನಿಮ್ಮ ಶತ್ರುಗಳಿಗೆ ಅಥವಾ ನಿಮ್ಮ ಏಳಿಗೆಯನ್ನು ಬಯಸದವರಿಗೆ ನಿಮ್ಮ ಮುಂದಿನ ಹೆಜ್ಜೆಗಳು ಮತ್ತು ಕಾರ್ಯತಂತ್ರಗಳು ಮೊದಲೇ ತಿಳಿದು ಹೋಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ನಿರಂತರ ನಕಾರಾತ್ಮಕತೆಗೆ ಕಾರಣವಾಗುತ್ತದೆ. ಎರಡನೆಯ ಪ್ರಮುಖ ತಪ್ಪು ದೈವಿಕ ಆಚರಣೆಗಳಲ್ಲಿ ಮತ್ತು ಚಟುವಟಿಕೆಗಳಲ್ಲಿ ಸಂಪೂರ್ಣ ನಂಬಿಕೆಯ ಕೊರತೆ. ನೀವು ಯಾವುದೇ ದೇವತಾ ಪೂಜೆ, ಹರಕೆ ಅಥವಾ ಜ್ಯೋತಿಷ್ಯದ ಪರಿಹಾರಗಳನ್ನು ಮಾಡುವಾಗ ಅದು ನಿಜವಾಗಲೂ ಸಫಲವಾಗುತ್ತದೆಯೋ ಇಲ್ಲವೋ ಎಂದು ನಿಮ್ಮ ಮನಸ್ಸಿನ ಆಳದಲ್ಲಿ ಒಂದು ರೀತಿಯ ಸಂದೇಹ ಅಥವಾ ಅನಂಬಿಕೆಯನ್ನು ಹೊಂದಿರುತ್ತೀರಿ. ಇಂತಹ ದ್ವಂದ್ವ ಮನಸ್ಸಿನ ಅನಂಬಿಕೆಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ಮುಚ್ಚುವಂತೆ ಮಾಡುತ್ತವೆ. ಅದಕ್ಕಾಗಿಯೇ ನೀವು ಯಾವುದೇ ಧಾರ್ಮಿಕ ಕಾರ್ಯವನ್ನು ಮಾಡಿದರೂ ಅದನ್ನು ಸಂಪೂರ್ಣ ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಮೂರನೆಯ ತಪ್ಪು ಸೂರ್ಯೋದಯದ ನಂತರ ಬಹಳ ತಡವಾಗಿ ಎಚ್ಚರಗೊಳ್ಳುವುದು. ಶಾಸ್ತ್ರಗಳ ನಿಯಮದ ಪ್ರಕಾರ ಬ್ರಾಹ್ಮಿ ಮುಹೂರ್ತವನ್ನು ಬಿಟ್ಟು ಸೂರ್ಯೋದಯದ ನಂತರ ತಡವಾಗಿ ಎಚ್ಚರಗೊಳ್ಳುವುದರಿಂದ ಜಾತಕದಲ್ಲಿರುವ ಉತ್ತಮ ದೈವಿಕ ಅವಕಾಶಗಳು ಮತ್ತು ಸೌಭಾಗ್ಯಗಳು ನಾಶವಾಗುತ್ತವೆ. ಆದ್ದರಿಂದ ನೀವು ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಏಳುವ ದೃಢವಾದ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ನೀವು ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ನಿಮ್ಮ 2 ಅಂಗಾಲಿಗಳನ್ನು ಒಟ್ಟಿಗೆ ಸೇರಿಸಿ ನೋಡಿ ಕರಾಗ್ರೇ ವಸತೆ ಲಕ್ಷ್ಮೀ ಮಂತ್ರವನ್ನು ಸ್ಮರಿಸಿ ದೇವರನ್ನು ಪ್ರಾರ್ಥಿಸಿ ಶುಭದಿನವನ್ನು ಹಾರೈಸಿಕೊಳ್ಳಿ. ಇದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಅದ್ಭುತ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ.
ನೀವು ಈ ಸಣ್ಣ ನಿಯಮಗಳನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಂಡರೆ ನಿಮ್ಮ ಭವಿಷ್ಯವು ಅತ್ಯಂತ ಉಜ್ವಲವಾಗಿರುತ್ತದೆ. ನೀವು ಈ ತಪ್ಪುಗಳನ್ನು ನಿಮ್ಮ ಜೀವನ ಶೈಲಿಯಿಂದ ಎಷ್ಟು ಬೇಗನೆ ತೆಗೆದುಹಾಕುತ್ತೀರೋ ಅಷ್ಟು ಒಳ್ಳೆಯದು, ಏಕೆಂದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿನ ಗ್ರಹಗಳ ಸ್ಥಾನಗಳು ನಿಮಗೆ ಸಂಪೂರ್ಣವಾಗಿ ಅನುಕೂಲವಾಗಿ ಪರಿಣಮಿಸಲಿವೆ. ಆ ಸಾಕ್ಷಾತ್ ಪರಶಿವನ ದಿವ್ಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ 3 ಪ್ರಮುಖ ಅದ್ಭುತ ಘಟನೆಗಳು ಶೀಘ್ರದಲ್ಲಿ ಸಂಭವಿಸಲಿವೆ. ನಿಮ್ಮ ಜಾತಕದಲ್ಲಿ ಗ್ರಹಗಳ ಅತ್ಯಂತ ಬಲಿಷ್ಠ ಸ್ಥಾನದಿಂದಾಗಿ ನಿಮ್ಮ ಹಿಂದಿನ ಶುಭ ಕಾರ್ಯಗಳು ಅಪೇಕ್ಷಿತ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವ ಕಾಲ ಬಂದಿದೆ. ನೀವು ಇಲ್ಲಿಯವರೆಗೆ ಎದುರಿಸಿದ ಎಲ್ಲಾ ಅಡೆತಡೆಗಳು ತಾವಾಗಿಯೇ ನಿವಾರಣೆಯಾಗಿ ನಿಮ್ಮ ಭವಿಷ್ಯವು ಹೊಸದೊಂದು ಯಶಸ್ಸಿನ ದಿಕ್ಕನ್ನು ತೆಗೆದುಕೊಳ್ಳಲಿದೆ. ಆ 3 ಪ್ರಮುಖ ಘಟನೆಗಳಲ್ಲಿ ಮೊದಲನೆಯದು, ನಿಮ್ಮ ದೀರ್ಘಕಾಲದಿಂದ ನಿಂತುಹೋದ ಪ್ರಮುಖ ಕೆಲಸಗಳು ಇದ್ದಕ್ಕಿದ್ದಂತೆ ಅದ್ಭುತ ವೇಗವನ್ನು ಪಡೆದುಕೊಳ್ಳಲಿವೆ. ಹಲವು ದಿನಗಳಿಂದ ಸ್ಥಗಿತಗೊಂಡಿದ್ದ ಯಾವುದೇ ಕಾನೂನು ಅಥವಾ ಕೌಟುಂಬಿಕ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಬಹಳ ಬೇಗನೆ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ನಿಮ್ಮ ಸ್ವಂತ ವ್ಯವಸಾಯ ಅಥವಾ ನಿಮ್ಮ ವೃತ್ತಿರಂಗದಲ್ಲಿ ನಿರೀಕ್ಷೆಗಿಂತಲೂ ಹೆಚ್ಚಿನ ಪ್ರಗತಿಯನ್ನು ನೀವು ಕಣ್ಣಾರೆ ವೀಕ್ಷಿಸಲಿದ್ದೀರಿ. ಉದಾಹರಣೆಗೆ, ವ್ಯಾಪಾರ ವಲಯದಲ್ಲಿರುವ ಸಿಂಹರಾಶಿಯವರು ನೂತನ ಗ್ರಾಹಕರ ಆಗಮನದಲ್ಲಿ ಗಣನೀಯ ಹೆಚ್ಚಳ ಮತ್ತು ಆರ್ಥಿಕ ವಹಿವಾಟುಗಳಲ್ಲಿ ಉತ್ತಮ ಸುಧಾರಣೆಯಂತಹ ಸಕಾರಾತ್ಮಕ ಬದಲಾವಣೆಗಳನ್ನು ಸ್ಪಷ್ಟವಾಗಿ ಅನುಭವಿಸುತ್ತಾರೆ. ಎರಡನೆಯ ಘಟನೆ ಎಂದರೆ, ನಿನ್ನೆಯವರೆಗೆ ನಿಮ್ಮ ಯಶಸ್ಸನ್ನು ಮತ್ತು ಬೆಳವಣಿಗೆಯನ್ನು ನೋಡಲು ಸಹಿಸಲಾಗದ ಮತ್ತು ನಿಮ್ಮ ಬೆನ್ನಿನ ಹಿಂದೆ ವಿವಿಧ ಕುತಂತ್ರದ ಪಿತೂರಿಗಳನ್ನು ರೂಪಿಸಿದ ಶತ್ರುಗಳು ಈಗ ಸಂಪೂರ್ಣವಾಗಿ ತಮ್ಮ ಸೋಲನ್ನು ಒಪ್ಪಿಕೊಂಡು ಹಿಂದೆ ಸರಿಯಲಿದ್ದಾರೆ. ನಿಮಗೆ ಹಾನಿ ಮಾಡಲು ಸಂಚಹೂದ ವಿರೋಧಿಗಳು ಈಗ ನಿಮ್ಮ ನೈಜ ಸಾಮರ್ಥ್ಯವನ್ನು ಮತ್ತು ನಿಮ್ಮ ಒಳ್ಳೆಯತನವನ್ನು ಗುರುತಿಸಿ ನಿಮ್ಮೊಂದಿಗೆ ಮರಳಿ ಸ್ನೇಹ ಬೆಳೆಸಲು ತಾವಾಗಿಯೇ ಮುಂದೆ ಬರುತ್ತಾರೆ. ಅವರ ಅಹಂಕಾರ ಮತ್ತು ಹೆಮ್ಮೆ ಸಂಪೂರ್ಣವಾಗಿ ಶಮನವಾಗುವ ದಿನಗಳು ಅತ್ಯಂತ ಹತ್ತಿರದಲ್ಲಿದ್ದು, ಅವರು ನಿಮ್ಮ ನೈಜ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಲಿದ್ದಾರೆ. ಇನ್ನು ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ 3ನೆಯ ಪ್ರಮುಖ ಘಟನೆಯೆಂದರೆ, ಮುಂಬರುವ 24 ಗಂಟೆಗಳ ಅವಧಿಯಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಯ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಅತ್ಯಂತ ಅಗತ್ಯವಾದ ದೈವಿಕ ಸಹಾಯ ಒದಗಿ ಬರಲಿದೆ. ನೀವು ಕಳೆದ ಕೆಲವು ಸಮಯದಿಂದ ಎದುರಿಸುತ್ತಿದ್ದ ತೀವ್ರ ಆರ್ಥಿಕ ತೊಂದರೆಗಳು ದೂರವಾಗಿ ನಿಮಗೆ ನಿಖರವಾದ ದಿಕ್ಕು ದೊರಕಲಿದೆ. ಮತ್ತು ಮಾನಸಿಕ ಯಾತನೆಯನ್ನು ನಿವಾರಿಸಲು ಯಾರಾದರೂ ಒಬ್ಬ ಹಿತೈಷಿ ಅಥವಾ ಸ್ನೇಹಿತನ ರೂಪದಲ್ಲಿ ಮುಂಚೂಣಿಗೆ ಬರುತ್ತಾರೆ. ಕಷ್ಟಗಳು ಮಿತಿಮೀರಿದಾಗ ಭಗವಂತನು ಯಾವುದಾದರೂ ಒಂದು ರೂಪದಲ್ಲಿ ತನ್ನ ದೂತರನ್ನು ಸಹಾಯಕ್ಕಾಗಿ ಕಳುಹಿಸುತ್ತಾನೆ ಎಂಬ ಧಾರ್ಮಿಕ ನಂಬಿಕೆ ನಿಮ್ಮ ವಿಷಯದಲ್ಲಿ ಅಕ್ಷರಶಃ ನನಸಾಗಲಿದೆ. ಆ ವ್ಯಕ್ತಿ ನೀಡುವ ಸಮಯೋಚಿತ ಸಹಾಯವು ನಿಮ್ಮ ಅಗತ್ಯಕ್ಕೆ ತುಂಬಾ ಉಪಯುಕ್ತವಾಗಲಿದ್ದು, ಅದು ನಿಮ್ಮ ಮನಸ್ಸಿನಲ್ಲಿರುವ ದೊಡ್ಡ ಆಸೆಯನ್ನು ಪೂರೈಸಲು ನಾಂದಿ ಹಾಡಲಿದೆ. ಇವೆಲ್ಲ ಸಕಾರಾತ್ಮಕ ಬದಲಾವಣೆಗಳನ್ನು ಪೂರ್ಣ ನಂಬಿಕೆಯಿಂದ ಒಪ್ಪಿಕೊಳ್ಳಬೇಕು. ಶುದ್ಧ ಹೃದಯದಿಂದ ದೇವರನ್ನು ಆರಾಧಿಸುವವರು ಪ್ರತಿಯೊಂದು ಸನ್ನಿವೇಶದಲ್ಲೂ ಧನಾತ್ಮಕತೆಯನ್ನು ಮಾತ್ರ ಕಾಣುತ್ತಾರೆ. ಮುಂದಿನ 48 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಜಾತಕದ ಅದೃಷ್ಟದ ದಿಕ್ಕೇ ಬದಲಾಗಲಿದೆ. ನೀವು ಕನಸಿನಲ್ಲಿಯೂ ಊಹಿಸಿರದ ಅದ್ಭುತ ಪರಿವರ್ತನೆಯೂ ನಿಮ್ಮ ಬದುಕನ್ನು ಆವರಿಸಲಿದೆ. ನಿಮ್ಮ ಇಷ್ಟದೈವವು ನಿಮ್ಮ ಮೇಲೆ ವಿಶೇಷ ಅನುಗ್ರಹ ವೃಷ್ಟಿಯನ್ನು ಸುರಿಸಲಿದ್ದಾರೆ. ಆ ದೈವಿಕ ಶಕ್ತಿಯು ನಿಮ್ಮ ಮನೆಯನ್ನು ಪ್ರವೇಶಿಸುವ ಮುನ್ನ ನಿಮಗೆ ಕೆಲವು ಅತ್ಯಂತ ಪ್ರಮುಖವಾದ ಆಧ್ಯಾತ್ಮಿಕ ಚಿಹ್ನೆಗಳನ್ನು ನೀಡುತ್ತದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹಗಳ ಚಲನೆಯಿಂದ ಮತ್ತು ದೈವಿಕ ಪ್ರಭಾವದಿಂದ ಒದಗಿಬರುವ ಇಂತಹ ಚಿಹ್ನೆಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ನೀವು ಈ ದಿವ್ಯ ಚಿಹ್ನೆಗಳನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿ ಕಾರ್ಯಪ್ರವೃತ್ತರಾದರೆ ನಿಮ್ಮ ಸೌಭಾಗ್ಯವು ಮತ್ತಷ್ಟು ವೃದ್ಧಿಯಾಗುತ್ತದೆ. ಆ ಚಿಹ್ನೆಗಳು ಯಾವುವು ಮತ್ತು ಯಾವ ಸಾಕ್ಷಾತ್ ದೈವಿಕ ಶಕ್ತಿಯು ನಿಮ್ಮ ಗೃಹಕ್ಕೆ ಕಾಲಿಡಲಿದ್ದಾರೆ ಎಂಬುದನ್ನು ನೀವು ಬಹಳ ಎಚ್ಚರಿಕೆಯಿಂದ ತಿಳಿದುಕೊಳ್ಳಬೇಕು. ಆ ದಿವ್ಯ ಸಂಕೇತಗಳ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿಯ ರೂಪದಲ್ಲಿ ಬರಲಿರುವ ಆ ದೈವ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಲೀಲಾ ಮಾನುಷ ವಿಗ್ರಹನಾದ ಶ್ರೀಕೃಷ್ಣ ಪರಮಾತ್ಮ. ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿರುವ ಅತ್ಯಂತ ಶುಭ ಸಮಯದ ಪ್ರಭಾವದಿಂದಾಗಿ ನೀವು ಆ ಭಗವಂತನ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲಿದ್ದೀರಿ. ನಿಮ್ಮ ಜೀವನದ ಎಲ್ಲಾ ಜಟಿಲ ಕಷ್ಟಗಳನ್ನು ನಿವಾರಿಸಲು ಮತ್ತು ನಿಮಗೆ ಶಾಶ್ವತ ನೆಮ್ಮದಿಯನ್ನು ಕರುಣಿಸಲು ಆ ಶ್ರೀಕೃಷ್ಣನು ಸ್ವತಃ ಕೆಲವು ಚಿಹ್ನೆಗಳ ರೂಪದಲ್ಲಿ ನಿಮ್ಮ ಸನಿಹಕ್ಕೆ ಬರಲಿದ್ದಾನೆ. ಮುಂದಿನ 48 ಗಂಟೆಗಳಲ್ಲಿ ನೀವು ಪಡೆಯಬಹುದಾದ 3 ಪ್ರಮುಖ ಚಿಹ್ನೆಗಳ ಬಗ್ಗೆ ಈಗ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಮೊದಲನೆಯ ದಿವ್ಯ ಚಿಹ್ನೆಯೆಂದರೆ, ಯಾವುದೇ ಸಂತರು, ಸನ್ಯಾಸಿಗಳು, ಸದ್ಗುರುಗಳು ಅಥವಾ ಯಾರಾದರೂ ನಿರಾಶ್ರಿತ ಅಪರಿಚಿತ ಜನರು ಈ ಸಮಯದಲ್ಲಿ ನಿಮ್ಮ ಮನೆಬಾಗಿಲಿಗೆ ಬಂದು ಯಾವುದೇ ರೀತಿಯ ಸಹಾಯ ಅಥವಾ ಭಿಕ್ಷೆಯನ್ನು ಕೇಳಿದರೆ ಅವರನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ.
ಅವರನ್ನು ಅವಮಾನಿಸದೆ ನಿಮ್ಮ ಶಕ್ತ್ಯಾನುಸಾರ ಸಾಧ್ಯವಾದಷ್ಟು ಗೌರವಯುತವಾಗಿ ಸಹಾಯ ಮಾಡಲು ಪ್ರಯತ್ನಿಸಿ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಇಂತಹ ಅತ್ಯಂತ ನಿರ್ಣಾಯಕ ಹಾಗೂ ಶುಭ ಯೋಗಗಳ ಸಮಯದಲ್ಲಿ ನಿಮ್ಮ ಮನೆಗೆ ಬರುವ ಅತಿಥಿಗಳನ್ನು ದೈವಿಕ ಸ್ವರೂಪವೆಂದೇ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಯಾರಾದರೂ ನಿಮ್ಮ ಬಳಿ ಸಹಾಯ ಹಸ್ತಚಾಚಿ ಬಂದಾಗ ಅವರಿಗೆ ಧನಸಹಾಯ ಮಾಡುವುದು ಅಥವಾ ಹಸಿದವರಿಗೆ ಅನ್ನವನ್ನು ಬಡಿಸುವುದು ಮುಂತಾದ ಸತ್ಕಾರ್ಯಗಳನ್ನು ತಪ್ಪದೇ ಮಾಡಿ. ಇದು ನಿಮ್ಮ ಮನೆಯಲ್ಲಿ ದೀರ್ಘಕಾಲದಿಂದ ಮನೆ ಮಾಡಿದ್ದ ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕುತ್ತದೆ ಮತ್ತು ಮಹಾಲಕ್ಷ್ಮೀ ದೇವಿಯು ಪ್ರಸನ್ನಳಾಗುವಂತೆ ಮಾಡುತ್ತದೆ. ಈ ದೈವಿಕ ಶಕ್ತಿಯು ನಿಮಗೆ ಒದಗಿಸುವ ಇನ್ನುಳಿದ 2 ಪ್ರಮುಖ ಚಿಹ್ನೆಗಳನ್ನು ಸಹ ನೀವು ಅರಿತಿರಬೇಕು. ಎರಡನೆಯ ಮುಖ್ಯ ಚಿಹ್ನೆ ಎಂದರೆ ನಿಮ್ಮ ಮನೆಯ ಪೂಜಾಕೋಣೆಯಲ್ಲೋ ಅಥವಾ ಮುಖ್ಯ ಗೋಡೆಯ ಮೇಲೋ ಇದ್ದಕ್ಕಿದ್ದಂತೆ ಹಲ್ಲಿ ಕಾಣಿಸಿಕೊಳ್ಳುವುದು. ಅನೇಕ ಜನರು ದೈನಂದಿನ ಜೀವನದಲ್ಲಿ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಳ್ಳುವುದನ್ನು ಅತ್ಯಂತ ಸಾಧಾರಣ ವಿಷಯವೆಂದು ಭಾವಿಸುತ್ತಾರೆ. ಆದರೆ ಜ್ಯೋತಿಷ್ಯದ ಶಕುನಶಾಸ್ತ್ರದ ಪ್ರಕಾರ ಬದುಕಿನಲ್ಲಿ ಅತ್ಯಂತ ಒಳ್ಳೆಯ ಸುವರ್ಣಕಾಲ ಬರುವ ಮುನ್ನ ಇಂತಹ ಕೆಲವು ಸಣ್ಣಪುಟ್ಟ ಪ್ರಕೃತಿ ಸಹಜ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಮುಂದಿನ 48 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಹಲ್ಲಿಯನ್ನು ನೀವು ವೀಕ್ಷಿಸಿದರೆ ತಕ್ಷಣವೇ ನಿಮ್ಮ ಪೂರ್ಣ ಹೃದಯದಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ಮರಿಸಿಕೊಳ್ಳಿ. ಭಗವಂತನನ್ನು ನಿಮ್ಮ ಗೃಹಕ್ಕೆ ಭಕ್ತಿಯಿಂದ ಆಹ್ವಾನಿಸಿ ಮತ್ತು ನಿಮ್ಮ ಎಲ್ಲಾ ಕಷ್ಟಕಾರ್ಪಣ್ಯಗಳನ್ನು ತಕ್ಷಣವೇ ನಿವಾರಿಸುವಂತೆ ಮನಸ್ಸಿನಲ್ಲೇ ಪ್ರಾರ್ಥಿಸಿ. ಈ ಸಣ್ಣ ದೈವಿಕ ಬದಲಾವಣೆಯು ನಿಮ್ಮ ಆಲೋಚನೆಗಳನ್ನು ಅದ್ಭುತ ಸಕಾರಾತ್ಮಕತೆಯಿಂದ ತುಂಬುತ್ತದೆ. ಮೂರನೆಯ ಚಿಹ್ನೆ ಅತ್ಯಂತ ಸರಳವಾಗಿದ್ದು, ನಿಮ್ಮ ಮನೆಯ ಮುಂಭಾಗದ ಮುಖ್ಯದ್ವಾರ ಅಂದರೆ ಸಿಂಹದ್ವಾರದ ಹೊಸ್ತಿಲ ಬಳಿ ಗುಂಪಾಗಿ ಕಪ್ಪು ಇರುವೆಗಳು ಅಥವಾ ಇತರ ಸಣ್ಣ ಜೀವಿಗಳು ಕಾಣಿಸಿಕೊಳ್ಳುವುದು. ಮನೆಯ ಮುಖ್ಯ ಬಾಗಿಲಿನಲ್ಲಿ ಕಪ್ಪು ಇರುವೆಗಳ ಸಂಚಾರವು ಮುಂಬರುವ ದಿನಗಳಲ್ಲಿ ದೈವಿಕ ಸೌಭಾಗ್ಯದ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸಲಿದೆ ಎಂಬುದರ ಅತ್ಯಂತ ಶುಭ ಹಾಗೂ ಸಕಾರಾತ್ಮಕ ಸಂಕೇತವೆಂದು ಪರಿಗಣಿಸಲಾಗಿದೆ. ಮುಂದಿನ 48 ಗಂಟೆಗಳ ಕಾಲ ಈ 3 ಪ್ರಮುಖ ಚಿಹ್ನೆಗಳನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ಇವುಗಳನ್ನು ನೀವು ಗಮನಿಸಿದ ತಕ್ಷಣವೇ ದೇವರನ್ನು ಏಕಾಗ್ರತೆಯಿಂದ ಧ್ಯಾನಿಸುವುದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಆರ್ಥಿಕ ಬಲವು ಗಣನೀಯವಾಗಿ ಹೆಚ್ಚಾಗುತ್ತದೆ. ಗ್ರಹಗಳ ಅಪೂರ್ವ ಹೊಂದಾಣಿಕೆಯಿಂದಾಗಿ ನಿಮ್ಮ ಜೀವನದಲ್ಲಿ ಅತ್ಯಂತ ಅದ್ಭುತ ಯೋಗಗಳು ಸಂಭವಿಸುತ್ತಿವೆ. ನಿಮ್ಮ ಜೀವನವು ಆರ್ಥಿಕವಾಗಿ ಬಹಳ ಉನ್ನತ ಮಟ್ಟಕ್ಕೆ ತಲುಪುವ ಎಲ್ಲಾ ಸಾಧ್ಯತೆಗಳು ಗೋಚರಿಸುತ್ತಿವೆ. ಆದರೂ ಈ ಶುಭ ಫಲಿತಾಂಶಗಳನ್ನು ನೀವು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಬೇಕಾದರೆ ನೀವು ಮಾಡಬೇಕಾದ ಕೆಲವು ಪ್ರಮುಖ ದೈನಂದಿನ ಕಾರ್ಯಗಳು ಮತ್ತು ಆಧ್ಯಾತ್ಮಿಕ ಪರಿಹಾರಗಳಿವೆ. ಈಗ ಅವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ನಮ್ಮ ಪೂರ್ವಜರು ಹಾಗೂ ಋಷಿಮುನಿಗಳು ನಮಗೆ ತಿಳಿಸಿಕೊಟ್ಟಿರುವ ಪರಿಹಾರಗಳು ಎಷ್ಟು ಸರಳವೋ ಅಷ್ಟೇ ತೀವ್ರ ಶಕ್ತಿಶಾಲಿಯೂ ಆಗಿವೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುವ 3 ಪ್ರಮುಖ ದೈವಿಕ ಪರಿಹಾರಗಳ ಬಗ್ಗೆ ಈಗ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಯಾವುದೇ ಆತುರವಿಲ್ಲದೆ ಕೇವಲ ದೃಢವಾದ ಭಕ್ತಿ ಮತ್ತು ನಂಬಿಕೆಯಿಂದ ಮಾಡುವ ಈ ಸಣ್ಣ ಕೆಲಸಗಳು ನಿಮ್ಮ ಆಲೋಚನಾ ಶೈಲಿಯಲ್ಲಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಭಾರೀ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತವೆ. ಮೊದಲನೆಯ ಪರಿಹಾರವೆಂದರೆ ನಿಮ್ಮ ಮನೆಯಲ್ಲಿ ಧನಸಂಪತ್ತಿನ ವೃದ್ಧಿಗಾಗಿ ಮಾಡಬೇಕಾದ ಸ್ವಚ್ಛತೆ. ಇಂದು ಅಥವಾ ನಾಳೆ ಮುಂಜಾನೆ ಎದ್ದು ಶುದ್ಧವಾಗಿ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಧನ ಮತ್ತು ಒಡವೆಗಳನ್ನು ಇಡುವ ತಿಜೋರಿ, ಲಾಕರ್ ಅಥವಾ ನೀವು ಬಳಸುವ ಪರ್ಸ್ ಅನ್ನು ತೆರೆಯಿರಿ. ಅಲ್ಲಿ ದೀರ್ಘಕಾಲದಿಂದ ಸಂಗ್ರಹವಾಗಿರುವ ಹಳೆಯ ನಿಷ್ಪ್ರಯೋಜನ ಕಾಗದಗಳು, ಹರಿದ ಕವರ್ಗಳು ಅಥವಾ ಅನಗತ್ಯ ವಸ್ತುಗಳನ್ನು ತಕ್ಷಣವೇ ತೆಗೆದುಹಾಕಿ ಆ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀದೇವಿಯು ಸದಾ ಸ್ವಚ್ಛ ಹಾಗೂ ಸುವಾಸಿನ ಸ್ಥಳದಲ್ಲಿ ಮಾತ್ರ ನೆಲೆಸುತ್ತಾಳೆ. ಆ ಜಾಗವನ್ನು ಸ್ವಚ್ಛಗೊಳಿಸಿದ ನಂತರ ನಿಮ್ಮ ಕೈಚೀಲ ಅಥವಾ ತಿಜೋರಿಯಲ್ಲಿ ನೋಟುಗಳು ಮತ್ತು ನಾಣ್ಯಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ಜೋಡಿಸಿ ಇಡಿ. ಶಿಸ್ತುಬದ್ಧವಾಗಿ ಹಣವನ್ನು ಗೌರವಿಸುವ ಸ್ಥಳದಲ್ಲಿ ಸದಾ ಹೆಚ್ಚಿನ ಆರ್ಥಿಕ ಅವಕಾಶಗಳು ಮತ್ತು ಸೌಭಾಗ್ಯಗಳು ಹರಿದುಬರುತ್ತವೆ. ಎರಡನೆಯ ಮಹತ್ತರ ಪರಿಹಾರವು ಅಕ್ಕಿಯ ಸಂಬಂಧಿಸಿದಾಗಿದೆ. ಧಾನ್ಯಗಳಲ್ಲಿ ಅಕ್ಕಿಯನ್ನು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀದೇವಿಯ ನೈಜ ಸ್ವರೂಪವೆಂದು ಪರಿಗಣಿಸಲಾಗಿದೆ. ಮುಂದಿನ 48 ಗಂಟೆಗಳ ಅವಧಿಯಲ್ಲಿ ನೀವು ಮನೆಯಲ್ಲಿ ನಿತ್ಯವೂ ಅಡುಗೆ ಮಾಡುವಾಗ ತಯಾರಿಸಿದ ಅನ್ನದ ಮೊದಲ ಭಾಗವನ್ನು ದೇವರಿಗಾಗಿ ಅಥವಾ ಮೂಕ ಪ್ರಾಣಿಗಳಿಗಾಗಿ ಪ್ರತ್ಯೇಕವಾಗಿ ಬೇರ್ಪಡಿಸಿ ಇಡಿ. ಅದನ್ನು ಹಸಿವಿಗೆ, ಪಕ್ಷಿಗಳಿಗೆ ಅಥವಾ ನಿಮ್ಮ ಮನೆ ಬಾಗಿಲಿಗೆ ಬರುವ ಯಾವುದೇ ಅಗತ್ಯವಿರುವ ಬಡವರಿಗೆ ಅತ್ಯಂತ ಪ್ರೀತಿಯಿಂದ ಉಣಿಸಿ. ಹೀಗೆ ನಿರಂತರವಾಗಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಅನ್ನಪಾನೀಯಗಳ ಕೊರತೆ ಎದುರಾಗುವುದಿಲ್ಲ. ನೀವು ಕಠಿಣ ಶ್ರಮದಿಂದ ಗಳಿಸುವ ಪ್ರತಿ ರೂಪಾಯಿಯೂ ಸಹ ಅತ್ಯಂತ ಶುಭ ಮಾರ್ಗದಲ್ಲಿ ಬರುತ್ತದೆ ಮತ್ತು ಮನೆಯಲ್ಲಿ ದೀರ್ಘಕಾಲ ಸ್ಥಿರವಾಗಿ ಉಳಿಯುತ್ತದೆ. ಮೂರನೆಯ ಪರಿಹಾರ ಜಲ ಅಥವಾ ನೀರಿಗೆ ಸಂಬಂಧಿಸಿದಾಗಿದೆ. ಪಂಚಭೂತಗಳಲ್ಲಿ ನೀರು ನಿಮ್ಮ ಜೀವನದಲ್ಲಿ ಅದೃಷ್ಟ ಮತ್ತು ಧನಸಂಪತ್ತಿನ ಸರಗಾವ ಹರಿವನ್ನು ಪ್ರತಿನಿಧಿಸುತ್ತದೆ.
ಇಂದು ಸಂಜೆ ಅಥವಾ ನಾಳೆ ಮುಂಜಾನೆ ಒಂದು ತಾಮ್ರದ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಳ್ಳಿ. ಸಾಧ್ಯವಾದರೆ ಅದರಲ್ಲಿ ಕೇವಲ 2 ಧಾನ್ಯಗಳ ಅಕ್ಕಿ ಅಂದರೆ ಅಕ್ಷತೆ ಮತ್ತು ಸ್ವಲ್ಪ ಅರಿಶಿನವನ್ನು ಹಾಕಿ. ನಿಮ್ಮ ಮನೆಯ ಮುಂಭಾಗದ ಬಾಗಿಲಿನ ಹೊಸ್ತಿಲ ಮೇಲೆ ಅಂದರೆ ಮುಖ್ಯ ಸಿಂಹದ್ವಾರದ ಮೇಲೆ ಆ ಪವಿತ್ರ ನೀರನ್ನು ಬಹಳ ಲಘುವಾಗಿ ಪ್ರೋಕ್ಷಣೆ ಮಾಡಿ. ಹೀಗೆ ಮಾಡುವುದರಿಂದ ಹೊರಗಿನ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಅಥವಾ ದೃಷ್ಟಿದೋಷಗಳು ನಿಮ್ಮ ಗೃಹವನ್ನು ಪ್ರವೇಶಿಸದೆ ಕೇವಲ ಸಕಾರಾತ್ಮಕ ಶಕ್ತಿಗಳು ಮಾತ್ರ ಮನೆಗೆ ಪ್ರವೇಶಿಸಲು ದಾರಿ ಸುಗಮವಾಗುತ್ತದೆ. ಪೂರ್ಣ ನಂಬಿಕೆಯಿಂದ ಈ ದೈವಿಕ ಪರಿಹಾರಗಳನ್ನು ಅನುಸರಿಸುವುದರಿಂದ ನಿಮ್ಮ ಜೀವನ ಮತ್ತು ಭವಿಷ್ಯ ಅತ್ಯಂತ ಉಜ್ವಲವಾಗುತ್ತದೆ. ಸಿಂಹರಾಶಿಯವರೇ, ಅನುಕೂಲಕರ ಗ್ರಹಗಳ ಜೋಡಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಒದಗಿ ಬರುತ್ತಿರುವ ಈ ಅದ್ಭುತ ಬದಲಾವಣೆಗಳನ್ನು ಯಾವುದೇ ಕಾರಣಕ್ಕೂ ಕೈಬಿಡಬೇಡಿ.